ನಮಸ್ಕಾರ ವೀಕ್ಷಕರೇ, 18 ಟಿವಿಗೆ ಸ್ವಾಗತ. ನಾನು ಪವನ್ ದೇಶಪಾಂಡೆ. ಸರ್ವೆ ನಂಬರ್ 766ರಲ್ಲಿ ಪ್ಲಾಟ್ ತೆಗೆದುಕೊಂಡಿದ್ದೀರಿ, ಮೇಜರ್ಮೆಂಟ್ ಮಾಡಿಕೊಡಿ. ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ತುರ್ನೂರು ಗ್ರಾಮ ಪಂಚಾಯತ್ನ ಹದ್ದಿನಲ್ಲಿ ಬರುವ ಸರ್ವೆ ನಂಬರ್ 766ರಲ್ಲಿ 170 ಪ್ಲಾಟ್ಗಳನ್ನು ಹುಸೇನ್ ಸಾಬ್, ಮುನವರ್ ಸಾಬ್, ಖಲೀಫ್ ಅವರು ಮಾಡಿರುತ್ತಾರೆ. ಆ ಸಂದರ್ಭದಲ್ಲಿ ಪ್ಲಾಟ್ಗಳನ್ನು ಮಾರಿರುತ್ತಾರೆ. ಕೆಲವು ವರ್ಷಗಳ ನಂತರ ತನ್ನ ಮಗಳಿಗೆ ಜವಾಬ್ದಾರಿ ನೀಡಿರುತ್ತಾರೆ. ನಂತರ ತನ್ನ ಗಂಡನಿಗೆ ಪುನಃ ಜವಾಬ್ದಾರಿಯನ್ನು ನೀಡಿದರು. ಗಂಡ ಎನ್ಎ ಮಾಡಿಸಿದರು, KGP ಮಾಡಲಿಲ್ಲ. ಆಗಿನ ಸಂದರ್ಭದಲ್ಲಿ ಒಂದು ಜಾಹೀರಾತು ಮುಖಾಂತರ ಯಾರ್ಯಾರು ಪ್ಲಾಟ್ಗಳನ್ನು ತೆಗೆದುಕೊಂಡಿದ್ದೀರಿ, ಬಂದು ಸರಿಯಾಗಿ ನಿಮ್ಮ ಪ್ಲಾಟನ್ನು ಸರಿಯಾಗಿ ಮೇಜರ್ಮೆಂಟ್ ಮಾಡಿಕೊಳ್ಳಬೇಕು ಎಂದು ಜಾಹೀರಾತು ಕರೆ ನೀಡಿದರು. ಅಲ್ಲದೆ ಜಾಹೀರಾತು ಕರಪತ್ರ ಮುಖಾಂತರ ಕರೆಯನ್ನು ನೀಡಿದರು. ಇನ್ನಾದರೂ ಯಾರು ಮುಂದೆ ಬಂದು ತಮ್ಮ ಪ್ಲಾಟ್ಗಳನ್ನು ಮೇಜರ್ಮೆಂಟ್ ಮಾಡಿಕೊಳ್ಳಲಿಲ್ಲ. ಆದ ಕಾರಣ ದಿವಂಗತ ಸೈಫುದ್ದೀನ್ ಹುಸೇನ್ ಸಾಬ್ ಕಲಾದ್ಗಿ ಅವರ ಸುಪುತ್ರನಾದ ಸಿಕಂದರ್ ಸೈಫುದ್ದೀನ್ ಕಲಾದ್ಗಿ ಇವರು ಸಹ ಇವರೆಲ್ಲರಿಗೂ ವಿನಂತಿಸಿಕೊಳ್ಳುತ್ತಿದ್ದಾರೆ. ಈ ಸಂದರ್ಭದಲ್ಲಿ ಜನಪರ ಟ್ರಸ್ಟ್ನ ರಾಜ್ಯಾಧ್ಯಕ್ಷ ಸುಭಾಷ್ ಚಂದ್ರ ಗೋಡ್ಕೆ ಅವರು ಈ ಕಲಾದ್ಗಿ ಕುಟುಂಬಕ್ಕೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ರಾಮದುರ್ಗ ತಾಲೂಕಿನ ತುರ್ನೂರು ಭಾಗದಲ್ಲಿ ಸರ್ವೆ ನಂಬರ್ 760ರಲ್ಲಿ ಏನು 170 ಪ್ಲಾಟ್ಗಳನ್ನ ಏನು ಒಂದು ಕಲಾದ್ಗಿ ಕುಟುಂಬದವರು ಈ ಪ್ಲಾಟನ್ನು ಮಾಡಿದರು. ಇದು ಏನಾಯಿತು, ತಾಯಿಯ ಆಸ್ತಿ, ತಾಯಿ ತವರ ಮನೆ ಆಸ್ತಿ. ಈ ಆಸ್ತಿಯನ್ನು ಏನು ಮಾಡಿದರು, ಅವರು ಮಾವನವರು ಮೊದಲು ಒಂದು ಎಣೆಯನ್ನು ಮಾಡಿಸಿದ್ರು, ಒಂದೇ ಒಂದು ಎಣೆ. ಆಮೇಲೆ ಏನಾಯಿತು, ಅದರ ಪ್ರಕಾರ ಒಂದಿಷ್ಟನ್ನು ಮಾರಾಟ ಮಾಡಲಿಕ್ಕೆ ಅವರು ಅನುಕೂಲ ಮಾಡಿಕೊಂಡ್ರು. ಆ ಟೈಮ್ನಲ್ಲಿ ಅನುಕೂಲ ಆಗಲಿಲ್ಲ, ಮಾರಾಟವನ್ನು ಮಾಡಲಿಲ್ಲ. ಆಮೇಲೆ ಮಗಳಿಗೆ ಬಿಟ್ಟುಕೊಟ್ರು. ಅವರು ಮಗಳಿಗೆ ಬಿಟ್ಟು ಕೊಟ್ಟ ಮೇಲೆ ಮಗಳು ಏನು ಮಾಡಿದ್ಲು, ಗಂಡನಿಗೆ ಏನು ಒಂದು ಹಸ್ತಾಂತರ ಮಾಡಿದ್ಲು ಅಧಿಕಾರ. ಇಷ್ಟು ನಮ್ಮ ತಂದೆಯವರ ಆಸ್ತಿ ಐತಿ, ಅದನ್ನು ನೀವು ಇದನ್ನು ಮಾಡಿರಿ ಅಂತೇಳಿ. ತಂದೆಯವರು ಏನು ಮಾಡಿದರು, ಎನ್ಎ ಪ್ಲಾಟನ್ನು ಮಾಡಿದರು, KGP ಮಾಡಲಿಲ್ಲ. KGP ಮಾಡಿದ ಕುರಿತು ಏನೈತಿ, ಆವಾಗ 170 ಪ್ಲಾಟ್ಗಳನ್ನು 4 ಹಂತಗಳಲ್ಲಿ ಎಣೆಯನ್ನು ಮಾಡಿದರು. ಆ ಎಣೆ ಮಾಡಿದ ಪ್ರಕಾರ ಒಂದಿಷ್ಟು ಜನರಿಗೆ ಅವಾಗ ಇವರು ಏನು ಮಕ್ಕಳು ಏನಿದ್ರಲ್ಲ, ಒಟ್ಟೆ 5 ಜನ ಅಲ್ಲ, 5 ಜನ ಮಕ್ಕಳು, ಒಬ್ಬ ಗಂಡ ಮಗ, 6 ಜನ ಟೋಟಲಿ. 6 ಜನರಲ್ಲಿ ಏನಿದೆ, ಅವರು ವಯಸ್ಸಿಗೆ ಬಂದಿದ್ದರು. ವಯಸ್ಸಿಗೆ ಬಂದರೂ ಕೂಡ ಅವರು ತಂದೆಯವರು ಅವ್ರಿಗೆ ಏನು ಒಂದು ಚಟಗಳ ಇರುವುದರಿಂದ ಅವರು ಮಾನಸಿಕ ಹಿಂಸೆ ಆಗಿದ್ದರು. ಮಾನಸಿಕ ಹಿಂಸೆ ಇರುವುದರಿಂದ ಅವರ ಸೈಫುದ್ದೀನ್ ಹುಸೇನ್ ಸಾಬ್ ಕಲಾದ್ಗಿ ಅವರು ಒಂದು ಪಾಂಪ್ಲೆಂಟನ್ನು ಬಿಡುಗಡೆ ಮಾಡಿದರು. ಇಲ್ಲ, ಇದು ಪೂರ್ತಿ ಎಣೆ ಆಗಿರೋದು, ಪ್ಲಾಟ್ಗಳನ್ನು ನಾವು ಗುರುತಿಸಿಲ್ಲ, ಯಾರಿಗೆ ದಾಖಲಾತಿಗಳನ್ನು ಮಾಡಿಕೊಟ್ಟಿದ್ದಾರೆ ನಮ್ಮ ಮಾವನವರು, ಅವರು ಬಂದು ಈ ಪ್ಲಾಟ್ಗಳನ್ನು ತೆಗೆದುಕೊಳ್ಳಬೇಕು ಅಂತ ಹೇಳಿದರು. ಅವತ್ತು ಏನಿದೆ, ಒಂದು 500 ರೂಪಾಯಿ 600 ರೂಪಾಯಿಗೆ ಒಂದೊಂದು ಪ್ಲಾಟ್ಗಳನ್ನು ಮಾರಾಟ ಮಾಡಿದ್ದಾರೆ ಅಂತೇಳಿ ಕಂಡು ಬರ್ತಾಯಿದೆ. ಆದರೆ ವಯಸ್ಸಿಗೆ ಬಂದಂಥ ಮಕ್ಕಳ ಯಾವುದೇ ಸಹಿಯನ್ನು ಪಡೆಯದೆ ಅವರು ಈಗ ಏನೋ ಒಂದಿಷ್ಟು ಉದ್ಯಮಿಗಳು, ವ್ಯಾಪಾರಸ್ಥರು, ಆಮೇಲೆ ಒಂದಿಷ್ಟು ಪ್ರೊಫೆಸರ್ಗಳು, ಒಂದಿಷ್ಟು ಕಿರಾಣಿ ವರ್ತಕರು ಇದರಲ್ಲಿ ಏನು ಇವರನ್ನು ಏನೋ ಒಂದು ಮರೆಮಾಚದೆ ಅವರಿಗೆ ಫಸಲಾಯಿಸಿ ಅವರ ಕಡೆಯಿಂದ, ಅಂದರೆ ಅನಕ್ಷರಸ್ಥರು, ಅವರು ಶಾಲೆಯ ಕಲಿಯೋದ ಅನಕ್ಷರಸ್ಥರು, ಅವರ ಕಡೆಯಿಂದ ಪ್ಲಾಟ್ಗಳನ್ನು ಖರೀದಿ ಮಾಡಿ ಅವರಿಗೆ ಒಂದು ಹಣಕಾಸಿನ ಮಜ್ಜಿಗೆ ಅಂತೇಳಿ ಆಣಿಗೆ ಹೇಗೆ ಕೊಡಿಸ್ತಾರಲ್ಲ, ಹಾಗೆ 200-100 ರೂಪಾಯಿಗಳ ಗಟ್ಟಲೆ ಕೊಟ್ಟು ಅವರ ಕಡೆಯಿಂದ ಪ್ಲಾಟ್ಗಳನ್ನು ಬರೆಸ್ಕೊಂಡಿದ್ದಾರೆ. ಅದು ನಮಗೆ ಇತ್ತೀಚೆಗೆ ಏನು ನಾವು ಈ ದಾಖಲಾತಿಗಳನ್ನು ಚೆಕ್ ಮಾಡುವಾಗ ಒಂದಿಷ್ಟು ಜನರು ನಮ್ಮ ಹತ್ರ ಬಂದರು, ಇಲ್ಲ ನಮಗೆ ಖರೀದಿ ಕೊಟ್ಟಿದ್ದಾರೆ ಅಂತೇಳಿ. ನಾವು ಇವತ್ತು ಏನು ಒಂದು ತುರ್ನೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಹೋಗಿ ಅದನ್ನು ಪರಿಶೀಲನೆ ಮಾಡಿದಾಗ ಒಂದಿಷ್ಟು ಪ್ಲಾಟ್ಗಳನ್ನು ಮಾರಾಟ ಮಾಡಿದ್ದಾರೆ. ಆದರೆ ನಮ್ಮ ನಜರಿಗೆ ಈ ಕಲಾದ್ಗಿಯವರ ಕುಟುಂಬಕ್ಕೆ ಆಗಲಿ, ಅವರ ಪತ್ನಿಯವರಿಗಾಗಲಿ, ಅದು ಮಕ್ಕಳಿಗಾಗಲಿ ಯಾವುದೇ ಸಂಪರ್ಕವನ್ನು ಮಾಡದೆ ಜನರು ಪ್ಲಾಟನ್ನು ಪಡೆದುಕೊಂಡ. ಅದಕ್ಕೆ ನಾವು ಇತ್ತೀಚೆಗೆ ಅವರಿಗೆ ಸಂಪರ್ಕ ಮಾಡಿದ್ದೀವಿ. ಇಷ್ಟು ಜನರಿಗೆ ನೀವು ಏನು ಪ್ಲಾಟನ್ನು ತೊಗೊಳ್ಕೊಂಡ್ರಿ, ಅದರ ಪ್ರಕಾರ ಏನು ದಾಖಲಾತಿಗಳದಾವ, ಆ ದಾಖಲಾತಿಗಳನ್ನು ತೊಗೊಂಬಂದು ಹಾಜರುಪಡಿಸ್ರಿ. ನಾವು ಏನು KGP ಮಾಡಬೇಕಾಗೈತೆ, ಆಮೇಲೆ ಅದನ್ನು ಪೂರ್ತಿ ವಿನ್ಯಾಸಗೊಳಿಸಬೇಕಾಗೈತೆ. ಪ್ಲಾಟ್ಗಳನ್ನು ರಸ್ತೆ, ವಿದ್ಯುತ್, ಗಟಾರ ವ್ಯವಸ್ಥೆಯನ್ನು ಸರಿ ಮಾಡಿ ನಿಮಗೆ ನಾವು ಕೊಡ್ತೀವಿ ಅಂತ ಅಂದರೂ ಕೂಡ ಇವತ್ತಿನವರೆಗೂ ಹಾಜರಾಗ್ತಾ ಇಲ್ಲ. ಅಂದರೆ ಇದರಲ್ಲಿ ಏನೋ ಒಂದು ಕರಾಮತ್ತು ನಡೆದಿದೆ ಅಂತ ನಮಗೆ ಅನ್ನಿಸ್ತಾ ಇದೆ. ಅದಕ್ಕೆ ನಾವು ಕಾನೂನಾತ್ಮಕವಾಗಿ ಹೋರಾಟವನ್ನು ಮಾಡಬೇಕಾಗೈತಿ ಇವತ್ತಿನ ದಿನ. ಅದಕ್ಕೆ ನಮಗೆ ತೊಗೊಂಬಂದು ಕೊಡದೇ ಇದ್ದ ಪಕ್ಷದಾಗ 7 ದಿನಗಳಲ್ಲಿ ನಮಗೇನೋ ಒಂದು ದಾಖಲಾತಿಗಳನ್ನು ಒಂದಿಷ್ಟು ಜನರಿದ್ದಾರೆ ರಾಮದುರ್ಗದಲ್ಲಿ, ಅವರು 7 ದಿನಗಳಲ್ಲಿ ತೊಗೊಂಬಂದು ಹಾಜರುಪಡಿಸದೇ ಇದ್ದ ಪಕ್ಷದಲ್ಲಿ ನಾವು ರಾಮದುರ್ಗದ
ನ್ಯಾಯಾಲಯದಲ್ಲಿ ಪ್ರಕರಣವನ್ನು ಹೂಡ್ತೀವಿ ಅಂಥೇಳಿ ಅವ್ರಿಗೆ ಎಚ್ಚರಿಕೆಯನ್ನು ಇವತ್ತು ನಾವು ಕೊಡ್ತಾ ಇದ್ದೀವಿ. ನಮ್ಮ ಅಜ್ಜಾರ ಹಯಾತಿ ಒಳಗೆ ಪ್ಲಾಟನ್ನು ಖರೀದಿ ಮಾಡಿದವರು ಇನ್ನು ಮಟನೂ ಅವರು ಬಂದ ನಮ್ಮ ಡಾಕ್ಯುಮೆಂಟ್ ಒಪ್ಪಿಗೆ ಆಗಿಲ್ಲ. ಡಾಕ್ಯುಮೆಂಟ್ ಸರಿಪಡಿಸಲು ಅವರಿಗೆ ನಾವು ಹೋಗಿ ಕೇಳಿದ್ದು, ಅವ್ರಿಗೆ ಮಾಡಿದ್ದು. ಆಮ್ಯಾಗ ನಮ್ದು ಹೆಣ್ಬಿಲ್ಲು ಹಂಚಿದ್ದು ನಮ್ಮ ಅಪ್ಪಾರಿದ್ದಾಗ ಅವರೊಬ್ಬರು ಬಂದು ಸಪ್ಲಿಮೆಂಟ್ ಮಾಡಲಿಲ್ಲ. ಅವರು ಬಂದು ನಮ್ಮ ಇಲ್ಲೇ ಕೃಷ್ಣ ಟೆಗರಿ ಅಂತಲೇ ನಮ್ಮ ಸೈಕಲ್ ಅಂಗಡಿ ಐತಿ, ಅಲ್ಲಿ ಕಾಗದ ಪತ್ರವನ್ನು ಒಪ್ಪಿಸಬೇಕು. ಅವ್ರ ಜಾಗವನ್ನು ಅವರು ತೋರಿಸ್ಕೊಡುತ್ತೇವೆ. ಯಾರವರು? ಅವ್ರು ಪ್ಲಾಟ್ ತೊಗೊಂಡು ಅಂತಾರು. ನಮ್ಮ ಅಪ್ಪಾರ ಹುಸೇನ್ ಸಾಬ್, ಮನೋರ್ ಸಾಬ್ ಖಲೀಫ್ ಅವ್ರು ಹಯಾತಿನ ಅಂತಲ್ಲ ಪ್ಲಾಟ್ ತೊಗೊಂಡವರು. ಅವರು ನಮ್ಮ ಅಪ್ಪಾರಾದ ಸೈಫುದ್ದೀನ್ ಹುಸೇನ್ ಸಾಬ್ ಕಲಾದಿ ಅವ್ರ ಹಯಾತಿನ ಅಂತ ಪ್ಲಾಟನ್ನು ತೊಗೊಂಡವರು. ಆದ ಕಾರಣ ನಮ್ಮ ಮನೆಯಲ್ಲಿ ಭಾಳ ಅದ್ರ ಸಂಬಂಧ ಭಾಳ ಕಿರಿಕಿರಿ ಭಾಳ ಆಗತ್ತೈತೆ. ನನಗೆ ಏನು ಭಾಳ ಕಿರಿಕಿರಿ ಆಗೈತಿ. ನಮ್ಮ ತಂಗಿಗಳು ನಮ್ಮ ಅವ್ವಾರ್ದು ಭಾಳ ಕಿರಿಕಿರಿ ಆಗತ್ತಿದೆ. ಅದ್ರ ಸಂಬಂಧ ನಾವು ಟಿ ವಿ ಮುಖಾಂತರ ನಮ್ಮ ಹೆಸರು ಸಿಕಂದರ್ ಸೈಫುದ್ದೀನ್ ಕಲಾದಿ